ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಯುವ ನಿಧಿದಾರರು ಯಾರಿದ್ದೀರಾ, ಯುವ ನಿಧಿ ಒಂದು ಪೆಂಡಿಂಗ್ ಹಣಕ್ಕಾಗಿ ಯಾರೆಲ್ಲ ಒಂದು ವಿದ್ಯಾರ್ಥಿಗಳು ವೇಟ್ ಮಾಡ್ತಾಯಿದ್ದೀರಿ, ಮತ್ತು ಜೂನ್ ತಿಂಗಳ ಒಂದು ಯುವ ನಿಧಿ ಹಣಕ್ಕಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ವೇಟ್ ಮಾಡ್ತಾಯಿದ್ರಿ ಅಂಥವ್ರೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಇದೇ ತಿಂಗಳಲ್ಲಿ 9,000 ಹಣ ಕೂಡ ಒಂದು ಬಿಡುಗಡೆ ಆಗಿರುವಂಥದ್ದು. ಅಂದರೆ ಪ್ರತಿಯೊಬ್ಬರಿಗೂ ಕೂಡ 9,000 ರೂಪಾಯಿ ಹಣನ ಜಮಾ ಆಗುವಂಥದ್ದು. ವೀಕ್ಷಕರೇ, ಹಾಗಾದರೆ ಯಾರಿಗೆಲ್ಲ ಜಮಾ ಆಗ್ತಾಯಿದೆ ವಿತ್ ಪ್ರೂಫ್, ತಮಗೆ ಹಣ ಜಮಾ ಆಗಿರುವಂಥ ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹೀಗಾಗಿ ಈ ಒಂದು ಯುವ ನಿಧಿದಾರರು ಯಾರೆಲ್ಲ ಇರ್ತೀರಾ, ಯುವ ನಿಧಿ ಹಣನ ಯಾರೆಲ್ಲ ಒಂದು ಪಡ್ಕೊಳ್ತಾ ಇರ್ತೀರಾ ಅಂಥವರಿಗೆ ಈ ವಿಡಿಯೋ ಬಹಳಷ್ಟು ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ಆಗಿರುತ್ತೆ. ಅದಕ್ಕಾಗಿ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲೋ ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅಥವಾ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಈ ವಿಡಿಯೋದಲ್ಲಿ ಯುವ ನಿಧಿ ಹಣನ ಜಮಾ ಆಗಿರುವಂಥ ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ನೀವೇನೆಲ್ಲ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಡೌಟ್ಸ್ಗಳನ್ನು ಕೇಳಿದ್ರಿ ಅವೆಲ್ಲವೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡುವ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ಮಿಸ್ ಮಾಡದೆ ಕಡೆ ತನಕ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇದಾಗಿ ತಮಗೆ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹಣನ ಜಮಾ ಆಗಿರುವಂಥದ್ದು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ದಿನಾಂಕ 12/8/2025 ಸಮಯ ಕೂಡ ನೋಡ್ಕೊಳ್ಬೋದು. 8:30 ಯುವ ನಿಧಿ ಹಣನ ಜಮಾ ಆಗಿರುವಂಥದ್ದು, 3,000 ರೂಪಾಯಿ ಹಣನ ಜಮಾ ಆಗಿರುವಂಥದ್ದು ವಿತ್ ಪ್ರೂಫ್ ತಮಗೆ ಸ್ಕ್ರೀನ್ ಮೇಲೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಹಣನ ನಮ್ಮ ಒಂದು ಸಬ್ಸ್ಕ್ರೈಬರ್ಗೆ ಜಮಾ ಆಗಿರುವಂಥದ್ದು. ನಿಮಗೆ ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇವರಿಗೆ ಏನಪ್ಪ ಅಂತಂದರೆ ಮೇ ತಿಂಗಳದು ಹಣನ ಜಮಾ ಆಗಿಲ್ಲ ವೀಕ್ಷಕರೇ. ಯಾಕೆ ಅಂತಂದರೆ ಇವರಿಗೆ ಮಾರ್ಚ್ ಇಂದ ಹಣನ ಜಮಾ ಆಗಿರಲಿಲ್ಲ. ಹೀಗಾಗಿ ಮಾರ್ಚ್ ತಿಂಗಳ ಒಂದು ಯುವ ನಿಧಿ ಹಣ ಏನಿದೆ ಪೆಂಡಿಂಗ್ ಇರುವಂಥ ಮಾರ್ಚ್ ತಿಂಗಳ ಹಣನ ಜಮಾ ಆಗಿದೆ. ಇನ್ನು ಇವರಿಗೆ ಏಪ್ರಿಲ್ ಮೇ 2 ತಿಂಗಳ ಹಣನ ಬರಬೇಕಾಗಿರುವಂಥದ್ದು. ಇವಾಗ ನಿಮಗೆ ಸ್ಕ್ರೀನ್ ಮೇಲೆ ವಿತ್ ಪ್ರೂಫ್ ಏನು ತೋರಿಸಿದ್ದೀನಿ, ಅವರಿಗೆ ಇನ್ನೂ ಕೂಡ ಏಪ್ರಿಲ್ ಮೇದು ಯುವ ನಿಧಿ ಹಣನ ಪೆಂಡಿಂಗ್ ಇರುವಂಥದ್ದು. ಅವರಿಗೆ ಇನ್ನೂ ಕೂಡ ಕ್ರೆಡಿಟ್ ಆಗಿಲ್ಲ. ಇಲ್ಲಿ ಇನ್ನೊಂದು ಕೂಡ ನೀವು ನೋಡ್ಕೊಳ್ಬೋದು, ಹಣ ಜಮಾ ಆಗಿರುವಂಥದ್ದು ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ದಿನಾಂಕ ಭೀ ನೋಡ್ಕೊಳ್ಬೋದು, 12/8/2025 ಸಮಯ ನೋಡ್ಕೊಳ್ಬೋದು. ಟೈಮಿಂಗು 2:28 3,000 ರೂಪಾಯಿ ಹಣನ ಜಮಾ ಆಗಿರುವಂಥದ್ದು. ಇವರಿಗೆ ಮೇ ತಿಂಗಳದು ಹಣ ಮಾತ್ರ ಬಂದಿರಲಿಲ್ಲ, ಮೇ ತಿಂಗಳ ಹಣನ ಜಮಾ ಆಗಿದೆ ವೀಕ್ಷಕರೇ. ಮಾರ್ಚ್ ಏಪ್ರಿಲ್ ಹಣ ಜಮಾ ಆಗಿತ್ತು, ಮತ್ತು ಮೇ ತಿಂಗಳದು ಹಣನ ಜಮಾ ಆಗಿರಲಿಲ್ಲ. ಇವಾಗ ಮೇ ತಿಂಗಳ ಹಣನ ಜಮಾ ಆಗಿದೆ. ಇನ್ನು ಕೆಲವೊಂದಿಷ್ಟು ಜನರಿಗೆ ಒಟ್ಟಿಗೆ 6,000 ರೂಪಾಯಿ ಜಮಾ ಆಗಿದೆ ವೀಕ್ಷಕರೇ. ಯಾವ ರೀತಿ ಅಂತಂದರೆ ಮೇ ತಿಂಗಳದು ಹಣ ಜಮಾ ಆಗಿಲ್ಲ ಅಂತಂದರೆ ಮೇ ತಿಂಗಳದು ಸೇರಿಸಿ ಜೂನ್ 2 ತಿಂಗಳ ಹಣನ ಬಿಡುಗಡೆ ಆಗಿದೆ. ಮೇ ಜೂನ್ ತಿಂಗಳ 2 ಕಂತಿನ ಹಣನ ಒಟ್ಟಿಗೆ 6,000 ರೂಪಾಯಿ ಹಣನ ಜಮಾ ಆಗಿರುವಂಥದ್ದು ವೀಕ್ಷಕರೇ. ಇವಾಗ ಯುವ ನಿಧಿ ಯೋಜನೆ ಕಡೆಯಿಂದನೇ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಮಾಹಿತಿನ ಬಂದಿರೋ ಪ್ರಕಾರ ಈಗಾಗಲೇ ವೀಕ್ಷಕರೇ ಯಾರೆಲ್ಲ ಒಂದು ಮೇ ತಿಂಗಳದ ಹಣನ ಪೆಂಡಿಂಗ್ ಇತ್ತು ಅಂಥವ್ರೆಲ್ಲರಿಗೂ ಕೂಡ ಹಣನ ಬಿಡುಗಡೆ ಮಾಡಿದ್ದಾರೆ, ರಿಲೀಸ್ ಮಾಡಿದ್ದಾರೆ ವೀಕ್ಷಕರೇ. ಇನ್ನೂ ಕೂಡ ನಿಮಗೆ ಜಮಾ ಆಗಿಲ್ಲ ಅಂತಂದರೆ ಈ ಒಂದು ವಾರದ ಒಳಗಾಗಿ ನಿಮಗೆ ಹಣನ ಖಂಡಿತವಾಗಿಯೂ ಜಮಾ ಆಗುತ್ತೆ ವೀಕ್ಷಕರೇ. ನಿಮ್ಮದು ಪೆಂಡಿಂಗ್ ಇತ್ತು ಅಂದರೂ ಕೂಡ ಎಲ್ಲವೂ ಕೂಡ ಕ್ಲಿಯರ್ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಇಲಾಖೆ ಕಡೆಯಿಂದನೇ ಮಾಹಿತಿನ ಬಂದಿರುವಂಥದ್ದು. ಹೀಗಾಗಿ ಈಗಾಗಲೇ ಮೇ ತಿಂಗಳ ಹಣನ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅಂಥವರಿಗೆ ಮೇ ತಿಂಗಳದು ಮತ್ತು ಜೂನ್ ತಿಂಗಳು 2 ಕಂತಿನ ಹಣ ಒಟ್ಟಿಗೆ 6,000 ರೂಪಾಯಿ ಹಣನ ಜಮಾ ಆಗ್ತಾಯಿದೆ ವೀಕ್ಷಕರೇ. ಜಮಾ ಆಗಿದೆಯೂ ಕೂಡ. ಇನ್ನೂ ಯಾರಿಗೆ ಜಮಾ ಆಗಿಲ್ಲ ನಿಮಗೂ ಕೂಡ ಬರುತ್ತೆ, ವೇಟ್ ಮಾಡಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರಿಗೆ ಡೌಟ್ ಇತ್ತು, ಇವಾಗ ಜೂನ್ ಜುಲೈ ತಿಂಗಳ ಹಣನ ಯಾವಾಗ ಬರ್ತದೆ ಅಂತ ಕೇಳ್ತಾಯಿದ್ರು. ಈಗಾಗಲೇ ಮೇ ತಿಂಗಳದು ಮತ್ತು ಜೂನ್ ತಿಂಗಳ ಹಣನ ಭಾಳಷ್ಟು ಜನರಿಗೆ ಜಮಾ ಆಗಿದೆ ವೀಕ್ಷಕರೇ. ಇವಾಗ ಜುಲೈ ತಿಂಗಳದು ಕೂಡ ಇಲಾಖೆ ಕಡೆಯಿಂದ ಬಂದಿರುವಂಥ ಮಾಹಿತಿ ಪ್ರಕಾರ DBT ಪುಷ್ ಮಾಡಲಾಗಿದೆ ವೀಕ್ಷಕರೇ. ಜುಲೈ ತಿಂಗಳದು ಕೂಡ ಈ ಒಂದು ಆಗಸ್ಟ್ ತಿಂಗಳಲ್ಲಿ ನಿಮಗೆ ಹಣನ ಜಮಾ ಆಗುತ್ತೆ. ಇನ್ನು ಆಗಸ್ಟ್ ತಿಂಗಳ ಒಂದು ಯುವ ನಿಧಿ ಹಣದ ಬಗ್ಗೆ ಇನ್ನೂ ಕೂಡ ಇಲಾಖೆ ಕಡೆಯಿಂದ ಮಾಹಿತಿನ ದೊರಕಿಲ್ಲ. ಮಾಹಿತಿನ ಪಡೆದುಕೊಂಡ ತಕ್ಷಣ ತಮಗೆ ಮಾಹಿತಿನ ತಿಳಿಸ್ಕೊಡುವ ಒಂದು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಇಷ್ಟು ಒಂದು ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಡೌಟ್ಸ್ಗಳನ್ನು ಕೇಳಿದ್ರಿ ಮತ್ತು ಯುವ ನಿಧಿ ಯೋಜನೆ ಒಂದು ಹಣಕ್ಕಾಗಿ ಏನೆಲ್ಲ ಒಂದು ಕಮೆಂಟ್ಸ್ಗಳನ್ನು ಮಾಡಿದಿರಿ ವಿತ್ ಪ್ರೂಫ್ ಹಣ ಜಮಾ ಆಗಿರುವಂಥ ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಏನಾದರೂ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗಾಗಲೇ ವೀಕ್ಷಕರೇ ಆಗಸ್ಟ್ ತಿಂಗಳ ಏನು ಸೆಲ್ಫ್ ಡಿಕ್ಲರೇಷನ್ ಯಾರೆಲ್ಲ ಒಂದು ಸಲ್ಲಿಸಿಲ್ವೋ ದಯವಿಟ್ಟು
25ನೇ ತಾರೀಕು ಕೊನೆಯ ದಿನಾಂಕ ಇರುವುದರಿಂದ ಆದಷ್ಟು ಬೇಗ ಸೆಲ್ಫ್ ಡಿಕ್ಲರೇಷನ್ ಆಗಸ್ಟ್ ತಿಂಗಳಲ್ಲಿ ಮಾಡಬೇಕು. ಇನ್ನೂ ಯಾರು ಮಾಡಿಲ್ವೋ ಅಂಥವರು ಸೆಲ್ಫ್ ಡಿಕ್ಲರೇಷನ್ನ ಮಾಡಿ ಅಂತ ಹೇಳ್ತಾ, ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ನೀವು ಯಾರೆಲ್ಲ ಒಂದು ಸ್ಟೇಟಸ್ ನೋಡ್ಕೊಳ್ಳದೆ ಕಮೆಂಟ್ ಮಾಡ್ತಾಯಿದ್ರೆ ದಯವಿಟ್ಟು ನೀವು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಸ್ಟೇಟಸಲ್ಲಿ ನಿಮ್ಮದು DWO ಪೆಂಡಿಂಗು, DDPI ಪೆಂಡಿಂಗ್, DDPO ಪೆಂಡಿಂಗ್ ಅಂತ ಬರ್ತಾಯಿದ್ರೆ ನೀವು ಇಲಾಖೆಗಳಿಗೆ ಹೋಗಿ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಆವಾಗ ಮಾತ್ರ ನಿಮ್ಮದು ಯುವ ನಿಧಿ ಹಣನ ಬರುವಂಥದ್ದು. ಯಾರ್ದೆಲ್ಲ ಒಂದು ಮೇ ಮತ್ತು ಜೂನ್ ತಿಂಗಳ ಒಂದು ಹಣನ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಇನ್ನೂ ಯಾರ್ದು ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಅಂತ ಅದನ್ನು ಕೂಡ ಕಂಪ್ಲೀಟಾಗಿ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ನಮಗೆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ, ಇಷ್ಟು ಒಂದು ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ನೀವು ಕೇಳಿರುವಂಥ ಡೌಟ್ಸ್ಗಳ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.